ರೇಷನ್ ತಗೊಂಡು ಹೋಗೋದೈತೆ ಅಂತ ಹೇಳಿ. ಅಲ್ಲ, ಇವತ್ತ ನಿಮ್ ಹೆಸರು ದೆಹಲಿ ಮಟ್ಟದಾಗ ಚರ್ಚೆ ಆಗತ್ತೆ, ಇದೆಲ್ಲ ಗೊತ್ತಿತ್ತ ನಿಮ್ಗ? ಬಿಜೆಪಿ ಅವರು ಎಲ್ಲರೂ ನಿಮ್ ಪರವಾಗಿ ಹೋರಾಟ ಮಾಡಿದ್ರು. ಈಗ ರಾಮ ಮಂದಿರ ಉದ್ಘಾಟನೆ 22ನೇ ತಾರೀಕು ಈ ಟೈಮ್ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ಏನು ಗೊತ್ತಿಲ್ರಿ, ಇದಾಗ ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡ್ತಿದ್ರು. ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನ ಉದ್ದೇಶ ಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದ್ರು? ಅಲ್ಲ, ನಿಮ್ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತಂತ ಇದ್ದಿದ್ದಿಲ್ರಿ, ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗ್ಯಾನ ನಾನು. ಹೋಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 92ರ ಘಟನೆ ಆಯ್ತಲ್ಲ, ಅವಾಗ ಎಷ್ಟು ದಿನ ಒಳಗಿದ್ರಿ? ಜೈಲಿನಾಗ ಒಳಗಿದ್ರಿ. ಅವತ್ತು ಏನಾದ್ರಿ? ಅವತ್ತು ಡಿಸೆಂಬರ್ 5ನೇ ತಾರೀಕಿಗೆ ಏನಾಯ್ತು? ಡಿಸೆಂಬರ್ 5 ತಾರೀಕಿಗೆ ಏನಾಯ್ತು? 8 ತಾರೀಕಿಗೇನ್ರಿ ಒಳಗಿದ್ದೆ ನಾನು. ಎಲ್ಲಾರ ಅವಾಗ ಬಂದ್ರು, ಬಿಜೆಪಿ ಕಾರ್ಯಕರ್ತರು ಬಂದ್ರು, ಬಿಡಿಸ್ಕೊಂಡು ಹೋದ್ರು ನನಗೆ. ಅಲ್ಲಲ್ಲ, ಅವತ್ತು 1992 ಡಿಸೆಂಬರ್ 5ಕ್ಕೆ ಏನಾದ್ರಿ? ಅವತ್ತು ಗಲಾಟೆ ಆದಾಗ ಏನೇನಾಯ್ತು ಹುಬ್ಬಳ್ಳಿಯಾಗ ಅಂತ? ನಾವು ರಾಮ ಮಂದಿರ ಆಗ್ಬೇಕಂತೇಳಿ ಆಗಿ ಹೊತ್ತು ನಾ ಮತ್ತೆ ರಾಮನಿಗಾಗಿ ಜನ್ಮ ಮತ್ತೆ ಹೋಗೋರಿ. ಥ್ಯಾಂಕ್ ಯು ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.